ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ಎಚ್.ಎಸ್. ಸಣ್ಣಕ್ಕರವರಿಗೆ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಜಮೀರ್ ಅಹಮದ್ ರವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದವರು ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ವತಿಯಿಂದ ಎಸ್ಪಿ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ಎಚ್.ಎಸ್. ಸಣ್ಣಕ್ಕನವರಿಗೆ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಕೂಡಿಗೆ ಜೂನ್ 8ರಂದು ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪದೋನ್ನತಿ ಹೊಂದಿ ಮುಖ್ಯ ಶಿಕ್ಷಕಿಯಾಗಿ 1 ತಿಂಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ಎಚ್.ಎಸ್. ಸಣ್ಣಕ್ಕ ಅವರಿಗೆ ಮೂಲ ಶಾಲೆ ಕೊಡಿಗೆಯಲ್ಲಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಶಿಕ್ಷಣ ಇಲಾಖೆಯಲ್ಲಿ ಸತತವಾಗಿ 31 ವರ್ಷಗಳ ಕಾಲ ಪ್ರಾಮಾಣಿಕ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಮತ್ತು ಪೋಷಕರ, ಹಿರಿಯ ವಿದ್ಯಾರ್ಥಿಗಳ, ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿ ಮೇ 31ರಂದು ನಿವೃತ್ತಿಗೊಂಡರು. ಹೆಬ್ಬಾಲೆ ಗ್ರಾಮದ ಶಾಂತಯ್ಯ ಮತ್ತು ಚೆಲುವಮ್ಮ ದಂಪತಿಯ ಪುತ್ರಿಯಾದ ಶ್ರೀಮತಿ ಸಣ್ಣಕ್ಕರವರು ಮಡಿಕೇರಿಯ ಸರಸ್ವತಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಮುಗಿಸಿ 18/1/1996ರಲ್ಲಿ ಶಿಕ್ಷಣ ಇಲಾಖೆಗೆ ಸೇವೆಗೆ ಸೇರಿದರು. ಶಾಲೆಯಲ್ಲಿ 1 ತಿಂಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ಸಂಬಂಧ ಕೂಡಿಗೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಿರು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ಎಚ್.ಎಸ್. ಚೇತನ್ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಕೆಎಸ್ ಮತ್ತು ಸೋಮವಾರಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾದ ಬಸವರಾಜ್ ಹಾಗೂ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಮಂಜುನಾಥ್ ಎಚ್ಎನ್, ಸದಸ್ಯರಾದ ಶಿವಲಿಂಗ, ಕೂಡಿಗೆ, ಕುಶಾಲನಗರ, ಹೆಬ್ಬಾಲೆ ವ್ಯಾಪ್ತಿಯ ವಿವಿಧ ಶಾಲೆಗಳ ಶಿಕ್ಷಕರು, ಶಾಲಾ ಮಕ್ಕಳು, ಎಸ್ಟಿಎಂಸಿ ಸದಸ್ಯರು ಹಾಜರಿದ್ದರು. ಇವರಿಗೆ ಒಬ್ಬ ಪುತ್ರ ಮಧು ಗಣೇಶ್, ಪುತ್ರಿಯರಾದ ನಂದಿನಿ ಮತ್ತು ಶಾಲಿನಿ ಮತ್ತು ಮಕ್ಕಳೊಂದಿಗೆ ತುಂಬಾ ಜೀವನ ಸಂಸಾರದ ನಡೆಸುತ್ತಿದ್ದು ಪತಿ ಪುಟ್ಟಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ನಿವೃತ್ತ ಮ್ಯಾನೇಜರ್ ಆಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆ ಪೆರಂಬಾಡಿ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಆಟೋದಲ್ಲಿ ಪ್ರಯಾಣಿಸಿದ್ದ 2 ಮಹಿಳೆಯರು ಮತ್ತು ಓರ್ವ ಪುರುಷ ಸುಲೋಚನೆ ಎಂಬುವರ ವಿರಾಜಪೇಟೆ ಹೊರವಲಯದ ಬಿಟ್ಟಂಗಾಲದ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಮದುವೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದರು. ಸುಲೋಚನಾ ಅವರಿಗೆ ಆಘಾತದಲ್ಲಿ ಗಂಭೀರವಾದ ಗಾಯವಾಗಿದ್ದು ಮೈಸೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಮಾರ್ಗ ಮಧ್ಯೆ ಸುಲೋಚನಾ ಅಸುನೀಗಿದ್ದಾರೆ. ಅಮೃತ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ ಹಾಗೂ ಪದ್ಮನಾಭ ಅವರಿಗೆ ಗಂಭೀರ ಸ್ವರೂಪದ ಗಾಯ ಉಂಟಾಗಿದೆ. ಚಾಲಕ ಸುರೇಶ್ ರವರ ಅಜಾಗರೂಕತೆಯಿಂದ ಈ ಆಘಾತ ನಡೆದಿರಬಹುದು. ಚಾಲಕ ಸುರೇಶ್ ರವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಈ ಅವಘಡ ಸಂಭವಿಸಿರಬಹುದು ಎಂದು ವಿರಾಜಪೇಟೆ ಪೊಲೀಸ್ ಠಾಣೆ ಅಧಿಕಾರಿ ಪ್ರಮೋದ್ ಕುಮಾರ್ ತಿಳಿಸಿದ್ದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜಮೀರ್ ಅಹಮದ್ ಅವರಿಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದವರು ಒತ್ತಾಯಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಿಕೊಡಬೇಕೆಂದು ಕೂಡ್ಲಿಗಿ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠರಲ್ಲಿ ಹಾಗೂ ರಾಜ್ಯ ನಾಯಕರಲ್ಲಿ ಮತ್ತು ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಲ್ಲಿ ಮನವಿ ಮಾಡಿದ್ದಾರೆ. ಜೂನ್ 6ರಂದು ಪಟ್ಟಣ ಹೊರವಲಯದ ಇಸ್ಮಾಯಿಲ್ ಸಾಬ್ ರವರ ತೋಟದ ಮನೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಎಐ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ಅವರ ತೇಜೋವಧಿ ಮಾಡುವ ಹೊನ್ನಾರು ನಡೆಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವದಡಿ ಬಡವರ, ದೀನ ದಲಿತರ ಪರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ವೀರಶೈವ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದಿಬ್ಬದಹಳ್ಳಿ ಜಿಆರ್ ಸಿದ್ದೇಶ್, ಮುಸ್ಲಿಂ ಸಮುದಾಯದ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಜಿಆರ್ ಸಿದ್ದೇಶ್, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಜಿಲಾನ್, ಮುಸ್ಲಿಂ ಮುಖಂಡರಾದ ಬಾಷಾ ಸಾಬ್, ಅಬ್ದುಲ್ ಸಾಬ್, ಬೀರ್ ರಹಮಾನ್, ಅನ್ವರ್ ಬಾಷಾ, ರೈತ ಸಂಘದ ಬಾಷಾ ಸಾಬ್, ಸಫಿವುಲ್ಲಾ, ಸುಲೇಮನ್ ಸಾಬ್, ಅಬ್ದೂರಿ,
ಅಬ್ದುಲ್, ಟೈಲರ್ ಬಾಬು ಸೇರಿದಂತೆ ನೂರಾರು ಮುಖಂಡರು ಪಾಲ್ಗೊಂಡಿದ್ದರು. ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಉಪಮುಖ್ಯಮಂತ್ರಿ ಕೊಡಲೇಬೇಕು, ಕೊಡಲೇಬೇಕು, ಜಮೀರ್ ಸಾಹೇಬರಿಗೆ ಕೊಡಲೇಬೇಕು, ಜಮೀರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಅಸ್ಸಲಾಮ್ ಅಲೈಕುಂ. ನನ್ನ ಹೆಸರು ಸೈಯದ್ ಶುಕೂರ್ ಅಂತೇಳಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕೂಡ್ಲಿಗಿ ಹಾಗೂ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ವಿಭಾಗ ಹಾಗೂ KPCC ಸಂಯೋಜಕರಾಗಿ ನಾವಿದ್ದೀವಿ. ನಮಗೆ ವೋಟ್ ಬಂದಾಗಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ತಾಯಿ ಯಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ಸಿಂದ. ಇವಾಗ ನಾವು ಮೈನಾರಿಟಿಯಿಂದ ಇಲ್ಲಿ ಕೌನ್ಸಿಲರ್ ಆಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ವಿ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ನಡೆದ ಒಂದು ಎಲೆಕ್ಷನ್ದು ಏನು ಆಡಿಯೋ ರಿಲೀಸ್ ಮಾಡಿ AI ಮೂಲಕ ಸೃಷ್ಟಿಯಾದ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಜಮೀರ್ ಸಾಹೇಬರಿಗೆ DCM ಸ್ಥಾನ ತಪ್ಪಿಸಲು ಪ್ರಯತ್ನ ಮಾಡಕತ್ತಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತರ ಇದು. ಯಾಕಂದರೆ ಜಮೀರ್ ಸಾಹೇಬರಿಗೆ ಉಸ್ತುವಾರಿಯಾಗಿ ಕೇರಳದಲ್ಲೇ ಹಾಕಿದ್ರು. ಅವಾಗ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಸುಮಾರು 12-1 ಗಂಟೆ ತನಕ ಅಲ್ಲೆಲ್ಲ ಕ್ಯಾನ್ವಾಸಿಂಗ್ ಮಾಡ್ಯಾರ. ಸುಮಾರು ಒಂದು 30-32 ಕ್ಷೇತ್ರ ಅವರಿಗೆ ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರು. ಅದ್ರಾಗೆ 27 ಸ್ಥಾನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದು ಕಾರಣ ಏನಂದರೆ ಜಮೀರ್ ಅಹಮದ್ ಸರ್ ವರ್ಚಸ್ಸು, ಅವರು ಒಂದು ಮುಖ. ಆಮೇಲೆ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಜಮೀರ್ ಅಹಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಇಡೀ ಸಮಾಜ, ನಮ್ಮ ಮುಸ್ಲಿಂ ಸಮಾಜ ಒಂದೇ ಅಲ್ಲ, ಎಲ್ಲ ಧರ್ಮ ಸಮಾಜದವರಿಗೆ ಒಂದು ಶಕ್ತಿಯಾಗಿ ಒಂದು ಇದ್ದಾರೆ. ಜಮೀರ್ ಸಾಹೇಬರು ಆ ಟೈಪ್ ಏನಾರು ಹೇಳೋದಿದ್ರೆ ಪ್ರತಿಯೊಬ್ಬರು ಕಾರ್ಯಕರ್ತರಿಗೆ ಹೇಳ್ತಿದ್ರು. ಅವರು ನೀವು ಹೋಗ್ಬೇಡ್ರಿ, ನೀವು ಇದು ಮಾಡಬೇಡ್ರಿ ಅಂತ. ನಾವು ಹೋಗಿ ದಾವಣಗೆರೆಗೆ 8 ದಿನ ಕೆಲಸ ಮಾಡೀವಿ. ಅಲ್ಲೇ ನಾವು ಭಾಳ ಅವರಿಗೆ ಹತ್ತಿರವಾಗಿದ್ದೀವಿ. ಅದೇ ರೀತಿ ಅವ್ರು ಹೇಳೋದಿದ್ರೆ ಎಲ್ಲರಿಗೆ ಹೇಳ್ತಿದ್ರು. ಆ ಟೈಪ್ ಏನೂ ಇಲ್ಲ. ಅದೊಂದು AI ಆಗಿ ಆಡಿಯೋ ಸೃಷ್ಟಿ ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದನೆ ಹೊರ್ಸಾಕತ್ತಾರೆ. ಆದ ಕಾರಣ ನಾನು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ, ಆಮೇಲೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಆಮೇಲೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನೂತನವಾಗಿ ಅಧ್ಯಕ್ಷರು ಆಗಿರುವ BK ಹರಿಪ್ರಸಾದ್ ಸಾಹೇಬರಿಗೆ ನಾವೆಲ್ಲರೂ ಒಂದು ನಿಮ್ಮ ಹತ್ರ ಒಂದು ನಮ್ಮ ಬೇಡಿಕೆ ಏನಂದರೆ, ಈ ಸರಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಯಾಕಂದರೆ ಇದು ಕಾಂಗ್ರೆಸ್ ಒಂದು ಪಕ್ಷ, ಒಂದು ಕುಟುಂಬ. ಇದು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದು ಸಹಜ. ಆದ ಕಾರಣ ನಾವು ಒಂದು ಕುಟುಂಬಸ್ಥರಾಗಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಇವತ್ತು ಒಂದು ಬೇಡಿಕೆ ಇಡಕತ್ತೀವಿ. ಸೆಕೆಂಡ್ ಲಿಸ್ಟಾಗಿ ಏನು ಬರ್ತೈತಿ ಆ ಲಿಸ್ಟಾಗಿ ಫಸ್ಟ್ ಹೆಸರು ಜಮೀರ್ ಅಹಮದ್ ಸಾಹೇಬ್ರದ್ದು ಇರಬೇಕು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ಒಂದು 5 ಸಚಿವ ಸ್ಥಾನ ಕೊಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಯಾಕೆ ಅಂದರೆ ಈ ಸರಿ ಎಲ್ಲ ಮುಸ್ಲಿಂ ಸಮಾಜ ಒಂದಾಗಿ 90% ವೋಟಿಂಗ್ ಮಾಡಿದ್ದೀವಿ ನಾವು ಕಾಂಗ್ರೆಸ್ಸಿಗೆ. ಆ ಕಾಂಗ್ರೆಸ್ಸಿಗೆ 90% ವೋಟಿಂಗ್ ಮಾಡಿದ್ರಿಂದ ಇವತ್ತು ನಾವು 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವೆಲ್ಲ ಇಡೀ ಸಮಾಜ, ಇದರಾಗೆ ಮುಸ್ಲಿಂ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಇವತ್ತು ನಾವು BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಇವಾಗ ನಾವು ಕೂಡ್ಲಿಗೆ ಅವರು ವಿಜಯನಗರ ಉಸ್ತುವಾರಿ ಸಚಿವರಾದಾಗಿಂದ ನೋಡಕತ್ತೀವಿ, ಪ್ರತಿಯೊಬ್ಬರು ಬಡವರಿಗೆ ಯಾವುದೇ ಕಷ್ಟ ಇದೆ ಅಂದರೆ, ಎಕ್ಸಾಂಪಲ್ ಆಗಿ ಯಾವುದಾದ್ರು ಮದುವೆ ಇದೆ ಬಡವರಿಗೆ ಅಂದರೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಯಾರಿಗಾರು ಅನಾರೋಗ್ಯ ಇದ್ದಾರೆ ಅಂದರೆ ಲಕ್ಷ ಕೊಟ್ಟಿದ್ದಾರೆ. ಯಾರು ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಅವರಿಗೆ ಲಕ್ಷ ಅಮೌಂಟ್ ತನ್ನ ಸ್ವಂತ ಖರ್ಚಿನಿಂದ, ತನ್ನ ಸ್ವಂತ ಕೈಯಿಂದ ಕೊಟ್ಟಿರೋದು ಒಂದು ಮಾದರಿ ಅದು. ಅದೇ ರೀತಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆ ಬಾಣಂತಿಯರು ಸಾವನ್ನಪ್ಪಿದಾಗ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟರು. ಆದರೆ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ, ಉದಾಹರಣೆಗೆ ಇಲ್ಲೇ ನಮ್ಮ ಅಮ್ಮರು ಇದ್ದಾರೆ, ಅವ್ರ ಸೊಸೆಯವರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಬಾವ್ಯಾಗ ಇದು ಈಜಾಡಲು ಓದಿ ತೀರ್ಕೊಂಡಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಪಘಾತ ಈಡಾಗಿದ್ದವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ದಾನ ಧರ್ಮ ಮಾಡೋ ವ್ಯಕ್ತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋಂಗಿಲ್ಲ. ಆದ ಕಾರಣ ನಾವು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ ಆಮೇಲೆ ವರಿಷ್ಠರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಮಾಡಕತ್ತೀವಿ. ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಹೇಳ್ತೇನೆ. ಧನ್ಯವಾದ.
ನನ್ನ ಹೆಸರು ಅಬ್ದುಲ್ಲಾ ಅಂತ, ಮೊಹಮ್ಮದಿಯಾ ಶಾದಿ ಮಹಲ್ ಕಮಿಟಿಯ ಅಧ್ಯಕ್ಷ ನಾನು. ಇವತ್ತಿನ ದಿವಸ ನಾವೆಲ್ಲ ಕಲ್ತಿರೋದೇನು ಅಂದರೆ, ಇಲ್ಲಿ ಸಾರ್ವಜನಿಕರು ಸರ್ವ ಜನಾಂಗದವರು ಕಲ್ತಿದ್ದೀವಿ, ಬರೀ ಮುಸ್ಲಿಮರಲ್ಲ. ನಮ್ಮ ಮಾಜಿ ಸಚಿವರಾದಂತಹ BZ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದಿಲ್ಲ. ಆದ ಕಾರಣ ಅವರಿಗೆ ತಕ್ಷಣವೇ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅವರ ಕೊಡುಗೆ ಇಡೀ ರಾಜ್ಯಕ್ಕೆ ಇದೆ, ಇಡೀ ರಾಜ್ಯಕ್ಕೆ ಎಲ್ಲ ಜನಾಂಗದವರಿಗೂ ಅವ್ರ ಕೊಡುಗೆ ಇದೆ. ಬರೀ ನಮ್ಮ ಮುಸ್ಲಿಂ ಜನಾಂಗದ ಲೀಡರ್ ಅಲ್ಲ, ಅವರು ಇಡೀ ಕರ್ನಾಟಕದ ಸರ್ವ ಜನಾಂಗದ ಒಬ್ಬ ಲೀಡರ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದಾರೆ. ಯಾವ ಜಾತಿ ಜನಾಂಗ ನೋಡಿಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಣಂತಿಯರು. ನನ್ನ ಹೆಸರು ಎಸ್ ಭಾಷಾ ಸಾಬ್ ಅಂತ, ಪಕ್ಕದಹಳ್ಳಿ ಬಂಡಬಸಪುರ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ರೈತ ಸಂಘದಲ್ಲಿ. ನಮ್ಮ ಬೇಡಿಕೆ ಏನಂದರೆ, ಇವತ್ತು ಬಂದಿರೋದು ಇಲ್ಲಿ ಕುಂತಿರೋ ಕಾರಣ ಏನಂದರೆ, ಜಮೀರ್ ಅಹಮದ್ ಸಾಹೇಬರು ಒಂದು ಬರೀ ಕರ್ನಾಟಕ ಸೀಮಿತ ಅಲ್ಲ, ಅವರು ಇಡೀ ದೇಶಕ್ಕೆ ಬೇಕಾಗಿರೋದು ಮುಂದೆ. ಯಾಕಂದರೆ ಅವ್ರಿಗೆ ಯಾವುದೋ ಕೋಪಲಿಂದ ಅವ್ರಿಗೆ ಯಾವುದೋ ತುಳಿಬೇಕಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಿ. ಮುಂದಿನ 28ನೇ ಇಸ್ವಿಯಲ್ಲಿ ಬರೋ ಎಲೆಕ್ಷನ್ನಲ್ಲಿ ಅವರು ಪವರ್ ಏನಂತ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಈಗ ವಾತಾವರಣದಲ್ಲಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ಬಿಟ್ಟು ಅವ್ರಿಗೆ ಕೀಳ್ಮಟ್ಟವಾಗಿ ತುಳಿದು ಬಿಡ್ಬೇಕಂತ ಒಂದು ಅವ್ರಿಗೆ ಏನನ್ನ ಆಸೆ ನೀವು ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪು. ಏನನ್ನು ಅವ್ರು ತೊಗೊಂಡು ಇವತ್ತು ಮುಂದೆ ಕೆಲಸ ಮಾಡ್ಕೋಬೇಕು, ಮತ್ತೆ 28ಕ್ಕೆ ನೀವು ಅಧಿಕಾರಕ್ಕೆ ಬರಬೇಕಂದ್ರೆ ಅವ್ರು ಬಿಟ್ಟರೆ ಅಂದರೆ ನಮ್ದು ಏನಾಯ್ತು, 1 ಕೋಟಿ ಹತ್ರ ಜನ ಇದ್ದೀವಿ ನಾವು. ಬರೀ ನಮ್ಮ ಜನಾಂಗ ಒಂದೇ ಅಲ್ಲ, ಬೇರೆ ಜನಾಂಗದವರು ಕೂಡ ನಿಮಗೆ ಕೈ ಕೊಡಬೇಕಾಗುತ್ತೆ ಮುಂದೆ. ಯಾಕಂದರೆ ಪಕ್ಕದಲ್ಲಿ JDS ಇದ್ರೂ ಆ ಟೈಮ್ನಲ್ಲಿ ಅವ್ರ ಮುಖ ನೋಡಿ ಅವ್ರ ಮುಖ ನೋಡಿ ಎಲ್ಲರೂ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಗೊಂಬಂದೀವಿ. ಆಮೇಲೆ ಮುಂದೆ ಈಗ ಒಂದು ಮುಖ್ಯಮಂತ್ರಿ ಬಿಟ್ಟು 2ನೇ ಮುಖ್ಯಮಂತ್ರಿ ಕೂಡ ಆಗ್ತಿದ್ದೀರಿ. 2ನೇ ಮುಖ್ಯಮಂತ್ರಿ ಆದಾಗ ನೀವು ಈ ಥರ ಕೀಳ್ಮಟ್ಟವಾಗಿ ಅವ್ರು ನೋಡಬೇಕಂತ ಕಾರಣ ಏನು ನಿಮ್ಮದು? ಪಕ್ಕದಲ್ಲಿ ಕೇರಳದಲ್ಲಿ ಕಳಿಸ್ತೀರಾ, ಕೇರಳದಲ್ಲಿ ಅತಿ ಜಾಸ್ತಿ ಅವ್ರು ಹೋಗಿದ್ದಕ್ಕೆ ಅತಿ ಜಾಸ್ತಿ ಬಂದು ಅಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್. ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಬಳಕೆ ಮಾಡ್ಕೊಂಡು ಯಾವುದೋ ದಾವಣಗೆರೆ ಒಂದು ಚುನಾವಣೆಯಲ್ಲಿ ಅವ್ರಿಗೆ ತುಳಿಬೇಕಂತ ಒಂದು ಕಾರಣ ಇದು ಭಾಳ ಅಸಹ್ಯ ಕಾಣ್ತಾ ಇದೆ. ಯಾಕಂದರೆ ಅವ್ರಿಗೊಬ್ರಿಗೆಲ್ಲ ನೀವು ಕೀಳ್ಮಟ್ಟವಾಗಿ ನೋಡ್ತಾ ಇರೋದು, ಇಡೀ ಸಮಾಜಕ್ಕೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಾ. ಅದು ಬಿಟ್ಟು ರಾಹುಲ್ ಗಾಂಧಿ ಸಾಹೇಬರು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೆಲ್ಲ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಈ ಥರ ಆಗಿಲ್ಲ, ಮುಂದೆ ಮಾಡ್ಕೋಬೇಡಿ. ಮತ್ತು ನಮ್ಮ DK ಶಿವಕುಮಾರ್ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದೀರಾ, ಅವ್ರಿಗೆ ಬಿಟ್ಟರೆ ನೀವು ಸ್ವಲ್ಪ ಭಾಳ ಹೀನವಾಗಿ ಮುಂದೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ನೀವು ಈ ಥರ ಪೂರ್ತಿ ನಾವು ಇಡೀ ಕರ್ನಾಟಕನೇ ಹೋರಾಟ ಮಾಡೋ ಥರ ಮಾಡ್ಕೊತಿದ್ರಲ್ಲ, ಅದು ಸರಿ ಕಾಣ್ತಾ ಇಲ್ಲ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು ನೀವು. ಆ ಕಾರಣಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೀವಿ ಕೂಡ್ಲಿಗಿ ತಾಲೂಕಿನಿಂದ. ಈ ಸುತ್ತಮುತ್ತ ಒಂದು ಬರೀ ಕರ್ನಾಟಕ ಒಂದೇ ಅಲ್ಲ, ಪಕ್ಕದ ರಾಜ್ಯಗಳಲ್ಲಿ ಕೂಡ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಬೇಕಾಗುತ್ತೆ. ದಯವಿಟ್ಟು ಆ ಥರ ನೀವು ಕೀಳ್ಮಟ್ಟವಾಗಿ ನಡ್ಕೋಬೇಡ್ರಿ, ಅವ್ರಿಗೆ ಕೂಡ ಕೀಳ್ಮಟ್ಟವಾಗಿ ನೋಡಬೇಡ್ರಿ. ಮುಂದೆ ಅವ್ರು ಇದ್ದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತೈತಂತ ನಮ್ಮ ಭಾವನೆ. ಯಾಕೆಂದರೆ ನಾವು ಒಂದು ರೈತ ಸಂಘದವರು ಆಗಿ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇಡೀ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಅವರ ಯಾವ ಥರ ನಡ್ಕೊಂಡು ಹೋಗಿದ್ದಾರೆ, ಯಾವ ಥರ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಭಾವನೆಯಿಂದ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು. ನನ್ನ ಮಾತು ಮುಗಿಸಿ. ಜಿಲ್ಲಾ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ನೋಡ್ರಿ ನಮ್ಮದು. ನಾವು ಇಡೀ 80 ವರ್ಷದಿಂದ ಇಲ್ಲೇ ನಮ್ಮ ಅತ್ತೆ ಮಾವರೆಲ್ಲರೂ ಕಳೆದಿರೋ ಜೀವನ. ನಮ್ಮ ಕಷ್ಟ ಕಾಲದಲ್ಲಿ ನನ್ನ ಗಂಡ ಹೇಳಿ ತೀರ್ಕೊಂಡ್ರು. ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನನಗೆ ಬೇರೆ ಪಾರ್ಟಿಗೆ ಹೋಗಿ ನೀನು ಓಟ್ ಹಾಕಿದರೆ ನೀನು ನನ್ನಲ್ಲಿ ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳಿ ಸತ್ತರು. ಓಟ್ ಹಾಕಿ ನಿನ್ನೆ ದಿನ ಹಾಕಿದ್ರು, ಇವತ್ತಿನ ತೀರ್ಕೊಂಡ್ರು. ನಮಗೆ ಇವತ್ತು ಯಾರು ಏನಂದ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ಮುಸ್ಲಿಮ್ಸ್ ಬಾಂಧವ ಯಾರು ಹೋಗಲ್ಲ. ಏನು ಮಾಡಿದ್ರು ಮಧ್ಯಕ್ಕೆ ಬಂದು ಮಾಡಿದರೆ ಬರೀ ರೇಟ್ ಮಾಡಿದರು, ಬಡವ್ರನ್ನ ಅನ್ಯಾಯ ಮಾಡಿದರು. ಇವತ್ತು ಜಮೀರ್ ಸಾರು ಬಡ ಜನರಿಗೆ ಜೀವ ಉಳಿಸ್ಯಾರ, ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲ. ಆದರೆ ಏನಂದ್ರು ಕೂಡ ಇವರು ಹಸ್ತತಂತಂದೇಳಿ ಹುಲ್ಲು ತಿನ್ನಲ್ಲ ಹಸು,
ಯಾವಾಗಲೂ ಹುಲ್ಲು ತಿನ್ನಲ್ಲ, ಆಹಾರನೇ ತಿಂದಿತ್ತು. ಇದನ್ನು ಇಷ್ಟು ತಾಳ್ಮೆ ಇಲ್ದಲ್ಲಿ ಅವ್ರ ಮೇಲೆ ಅಪವಾದ ಹೊರಿಸ್ತೀರಿ. ಏನು ಅಪವಾದ ಹೊರಿಸಿದ್ರೆ ಅಲ್ಲ ಏಕೆ ಏನಂತ ತಿಳ್ಕೊಂಬಿಟ್ಟಿರಿ. ನಿಮ್ಮೆಲ್ಲ ಇವತ್ತಿದ್ದು ನಾಳೆ ಹೋಗೋರು, ನಿಯತ್ತಾಗಿ ಹೋಗೋದು ಕಲೀರಿ. ನೀವು ಯಾವ ಸರ್ಕಾರ ನಡೆಸಿದ್ರಿ, ಏನು ಉಪಕಾರ ಮಾಡಿದ್ದೀರಿ ನೀವು? ನಿಮಗೆ ಸ್ವಲ್ಪ ಅಂದ್ರೆ ನಾಚಿಕೆ ಇದೆಯಾ ನಿಮಗೆ? ಏನು ಸರ್ಕಾರ ನಿಮ್ಮದು? ಬರೀ ಅವ್ರ ಮೇಲೆ ಹೊಡೆದಾಡ್ತೀರಿ, ಅವ್ರ ಮೇಲೆ ಬಡ್ದಾಡ್ತೀರಿ. ಮಾಡೋದು ನಿಯತ್ತಿಲ್ಲ ನಿಮ್ಮ ಹತ್ರ. ಬಂದರಿಗೆ ತನ್ನ ಹಕ್ಕ ಹೇಗುತ್ತಿಲ್ಲ ಅಂಥದ್ದು ಜಮೀರ್ ಸಾರ್ ಇಡೀ ಮಾದ್ರು ಒಳ್ಳೆ ಕೆಟ್ಟವರು ಅಮ್ದಂಗೆ ಭೇದ ಇಲ್ಲದಂತೆ ತನ್ನ ಮನೆ ಮಕ್ಕಳ ಥರ ನೋಡಿದ್ದಾರೆ. ಅವ್ರ ಮೇಲೆ ನೀವು ಭೇದ ಮಾಡಿದ್ರೆ ಅವ್ರ ಮುಂದೆ ನೀವು ಏನು ಕಾಣ್ತಾರ ನೋಡ್ಕೊಳ್ರಿ. ಈ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರನೇ, ಇದು ಬಿಟ್ಟು ಯಾವುದೂ ಬರೋದಿಲ್ಲ. ಹುಲಿ ಯಾವಾಗಲೂ ಆಹಾರನೇ ತಿನ್ನೋದು, ಯಾವಾಗಲೂ ಸಿಂಹನಾಗೆ ಇರ್ತದೆ. ಹಿಂದೂ ಜನ ನಂಬ್ತಾರೆ ಸಿಂಹ ಅಂತಾರೆ, ನಮ್ಮ ಮುಸ್ಲಿಮ್ಸ್ ಏನಂತಾರೆ ಶೇಹರ್ ಅಂತಾರೆ. ಜಮೀರ್ ಸಾರ್ಗೆ ಇದು ಸಂತೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಬಡ ಜನರಿಗೆಲ್ಲ ಪ್ರಾಣ ಉಳಿಸಿ ಜೀವ ಕೊಟ್ಟು ಮಂತನ ಬೆಳೆಸ್ಬಿಟ್ಟಿದ್ದಾರೆ. ಇಂಥರ ಮೇಲೆ ನೀವು ಭೇದ ಮಾಡ್ತಾರಲ್ಲ, ನಿಮ್ಮ ಭೇದ ನಿಮಗೆ ತೋರಿಸ್ತಾನೆ ದೇವರು. ನೀವೆಲ್ಲ ಭೇದ ಮಾಡಿದರೆ ಮ್ಯಾಗಳ ದೇವರು ಅವ್ರ ಮೇಲೆ ಕರುಣಿಸ್ತಾನೆ. ಏನಂತ ತಿಳ್ಕೊಂಬಿಟ್ಟಿರಿ ಜಮೀರ್ ಸಾರ್, ನೀವು ಯಾವತ್ತೂ ಚಿಂತೆ ಮಾಡಬೇಡ್ರಿ. ನಿಮ್ಮ ಮೇಲೆ ಯಾರು ಬೇಕಾದರೂ ಏನಂದ್ರು ಕೂಡ ನೀವು ಯಾವತ್ತು ನಿಯತ್ತಾದ ಬಂದ ನಿಮಗೆ ಅಲ್ಲ ಹೋಗ್ಬಾರ್ದು, ನಿಮಗೆಲ್ಲ ಕಾಪಾಡ್ತಾನೆ ಗೊತ್ತಾ. ನಿಮ್ಮಲ್ಲಿ ನಿಯತ್ತಾಗಿದೆ, ನಿಮ್ಮಲ್ಲಿ ಪ್ರೀತಿ ಇದೆ, ನಿಮ್ಮಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿ ಹರ್ ಜನರೂ ಕರುಣಿಸ್ತಾರೆ. ಯಾರೋ 1000 ಮಂದಿ ನಿಮ್ಮ ಮೇಲೆ ಭೇದ ಮಾಡಿದರೆ 100ಕ್ಕೆ 100 ಅದಾರ ನಿಮ್ಮ ಹತ್ರ ಗೊತ್ತಾ. ನೀವು ಯಾವುದು ಬೇಜಾರು ಮಾಡ್ಕೊಬೇಡ್ರಿ. ನೀವು ಬರೋದೇ ಕಾಂಗ್ರೆಸ್ ಸೀಟಿಗೆ ನೀವು ಬಂದೇ ಬರ್ತೀರಿ. ಆ ಸೀಟ್ ಕೊಡಲೇಬೇಕಂತ ಸಿದ್ದರಾಮಯ್ಯರಿಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇಂದಿರಾ ಗಾಂಧಿ ಸರ್ಕಾರದಿಂದ ಬಂದಿರೋದು. ದಯವಿಟ್ಟು ಹೇಳ್ತೀವಿ, ಕೈ ಮುಗಿದು ಹೇಳ್ತೀವಿ, ಅವ್ರಿಗೆ ಸರ್ಕಾರ ಅವ್ರಿಗೆ ಕೊಡಲೇಬೇಕು. ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಿಲ್ಲ. ಎಲ್ಲ ರೇಟ್ ಮಾಡಿ ಹೊಟ್ಟೆ ಮೇಲೆ ಬಡ್ದು 2000 ಹಾಕಿದ ಸಿದ್ದರಾಮಯ್ಯ. ಅದನ್ನು ಮಾಡಿದ್ರು, ಇದನ್ನು ಅದು ಮಾಡಿದ್ದಿಲ್ಲ. ನೀವು ಚಿಮ್ನೆನೆ ಕೊಡ್ತೀರಿ, ಅದು ಬಿಟ್ರಿ. ಅಕ್ಕಿ ಕೊಡ್ತೀರಿ, ಅದು ಬಿಟ್ರಿ. ಅವರನ್ನು ತನ್ನ ಕೊಟ್ಟು ಎಲ್ಲ ಸುಖ ಸಂತೋಷವಾಗಿ ಇಟ್ಟಿದ್ದಾರೆ. ಬಡ ಜನರು ಇವತ್ತು ಅಳ್ತಿದ್ದಾರೆ ಸರಿಯಾಗಿ ದುಡ್ಡು ಬಂದಿಲ್ಲ ಅಂತ. ಸ್ವಲ್ಪ ನಿಯತ್ತಾಗಿ ಬದುಕೋದು ಕಲೀರಿ. ನೀವು ಸುಮ್ಮನೆ ಅವ್ರ ಮೇಲೆ ಅಧಿಕಾರ ಚಲಾಯಿಸ್ತೀರಿ. ಏನು ಚಲಾಯಿಸಿದ್ರಿ, ಏನು ಮಾಡಿದ್ರಿ? ಎಲ್ಲ ಅರಿವಿಲ್ದಲ್ಲೇ ಜೀವನ ಮಾಡ್ತೀರಿ, ನಾಚಿಕಿಲ್ದಲ್ಲೇ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಯ್ತಾ? ನಮ್ಮ ಸರ್ಕಾರಕ್ಕೆ ಹೇಳ್ತಾರೆ ನೀವು, ಅಷ್ಟು ನಾಚಿಕಿಲ್ದಲ್ಲೇ ಮಾತಾಡ್ತೀರಿ ನೀವು. ನಿಮ್ಮ ಹೆಸರೇನಮ್ಮ? ಹೊನ್ನೂರು ಬಿ. ನನ್ನ ಹೆಸರು ಗಿರೀಶ್ ಅಂತ ಅಂದ್ಬಿಟ್ಟು ಕೂಡ್ಲಿ ಕ್ಷೇತ್ರದಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಜಮೀರ್ ಸಾಹೇಬರಿಗೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮದು ಒಂದು ದೊಡ್ಡ ಕೂಗು. ನಮ್ಮ ಯಂಗ್ಸ್ಟರ್ಸ್ ಏನಾದರೆ, ಬಡಜನತೆ ಏನಾದರೆ ಅವರಿಗೆ ಜಮೀರ್ ಸಾರ್ ಅವರು, ನಾವು ಕಂಡಂಥ ಜಮೀರ್ ಸಾರ್ ಅವರು, ನಾವು ವಯಸ್ಸಿನ ಚಿಕ್ಕವರಾಗಿರ್ಬೋದು ಆದರೆ ಅನುಭವದಲ್ಲಿ ಸ್ವಲ್ಪ ದೊಡ್ಡವರಿದ್ದೀವಿ. ನಾವು ಕಂಡಿರ್ತಕ್ಕಂಥ ಜಮೀರ್ ಸಾರ್ ಅವರು ಬಡವರಿಗೆ ಭಾಳ ರೀತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಒಂದು ಧೀಮಂತ ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿ ನಾವು ಭಾಳ ಆತುರತಿದ್ದೀವಿ. ಇದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿಕೊಡ್ಬೇಕಾಗಿ ಕೇಳಿ ಒಂದೆರಡು ಮಾತನ್ನು ಮುಗಿಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ ವಿಜಯ ವೃಷಭೇಂದ್ರ ಕೂಡ್ಲಿಗಿ. ಹಾಸನ ಜಿಲ್ಲೆಯ ಆಲೂರಿನಲ್ಲಿ ಭಾರತ್ ಸ್ಕೌಟ್ ಗೈಡ್ ಸಂಸ್ಥೆಯ ವತಿಯಿಂದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಜಗತ್ತಿನ ಸಕಲ ಜೀವಿಗಳೆಲ್ಲ ಜೀವಿಸುತ್ತಿರುವುದೇ ವಾತಾವರಣದಲ್ಲಿನ ಪ್ರಾಣವಾಯುವಾದ ಆಮ್ಲಜನಕದಿಂದ. ಈ ಪ್ರಾಣವಾಯುವನ್ನು ನಮಗೆಲ್ಲ ತಯಾರಿಸಿಕೊಡುವುದೇ ಸಸ್ಯ ಸಂಕುಲ. ಅರಣ್ಯ ನಾಶದಿಂದ ಜಾಗತಿಕ ತಾಪಮಾನ ತೀವ್ರಗೊಂಡು ಋತುಮಾನಗಳೇ ವ್ಯತ್ಯಯಗೊಳ್ಳುತ್ತಿವೆ. ಜಾಗತಿಕ ತಾಪಮಾನವನ್ನು ಕಡಿಮೆಗೊಳಿಸಲು ಅರಣ್ಯೀಕರಣದ ಅನಿವಾರ್ಯತೆ ಇದೆ ಎಂದು ತಾಲೂಕು ಶಿಕ್ಷಣಾಧಿಕಾರಿ ಎಜೆ ಕೃಷ್ಣೇಗೌಡ ಅಭಿಪ್ರಾಯಪಟ್ಟರು. ಅವರು ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಗೈಡ್ಸ್ ವತಿಯಿಂದ ಬೈರಾಪುರ ಎಸ್ವಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡ ನೆಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಎಸ್ವಿ ಪಬ್ಲಿಕ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಜಿ ಗಿರೀಶ್ ಮಾತನಾಡಿ, ನಾವೆಲ್ಲ ನಿತ್ಯ ನೆಮ್ಮದಿಯಿಂದ ಉಸಿರಾಡುತ್ತಿರುವುದೇ ಗಿಡ ಮರಗಳಿಂದ. ನಮ್ಮ ಪರಿಸರವನ್ನು ವೃದ್ಧಿಸಿ ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಾಯಕ ಆಯುಕ್ತ ಎಂ ಬಾಲಕೃಷ್ಣ, ತಾಲೂಕು ಕಾರ್ಯದರ್ಶಿ ಕೊಟ್ರೆಸ್ ಎಸ್ ಸೂಪರ್, ಶಾಲಾ ಮುಖ್ಯ ಶಿಕ್ಷಕಿ ಎಸ್ಎನ್ ನಳಿನ ಗಿರೀಶ್, ಆಡಳಿತಾಧಿಕಾರಿ ಎಂಎನ್ ಸುನಿಲ್ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಬ್ ಮಾಸ್ಟರ್ ದೇವರಾಜು, ಲೇಡಿ ಸ್ಕೌಟ್ಸ್ ಮಾಸ್ಟರ್ ರೋಸ್ ಮೇರಿ ಧ್ವಜಾರೋಹಣ ನಡೆಸಿಕೊಟ್ಟರು. ಸ್ಕೌಟ್ಸ್ ಮಾಸ್ಟರ್ ಸತೀಶ್ ಕಾರ್ಯಕ್ರಮ ನಿರೂಪಿಸಿದರು. ಲೇಡಿ ಸ್ಕೌಟ್ಸ್ ಮಾಸ್ಟರ್ ಹರ್ಷಿತಾ ಸ್ವಾಗತಿಸಿದರು. ರಾಜ್ಯ ಪುರಸ್ಕಾರ ಗೈಡ್ ಚಲನ ವಂದಿಸಿದರು. ಈ ಸಂದರ್ಭದಲ್ಲಿ ಭೈರವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಕೌಟ್ಸ್ ಗೈಡ್ಸ್ ಕಬ್ಸ್ ಬುಲ್ಬುಲ್ಸ್ ಮಕ್ಕಳು ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕಾರ್ಕಳದ ಅಜಯ್ ಕಾರು ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಅಜಯ್ ಕಾರು ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಡುಪಿ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಡಿಎನ್,
ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಡುಪಿ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಡಿಎನ್ ಅವರು ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ವಿಶೇಷ ಅತಿಥಿಗಳಾಗಿ ಕಾರ್ಕಳ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿ ರವೀಂದ್ರ ಪಿ ಆಚಾರ್ಯ ಹಾಗೂ ಕಾರ್ಕಳ ಸಾಮಾಜಿಕ ಅರಣ್ಯ ವಿಭಾಗದ ಉಪವಲಯ ಅರಣ್ಯಾಧಿಕಾರಿ ಸುರೇಶ್ ಗಾಣಿಗ ಉಪಸ್ಥಿತರಿದ್ದರು. ಅತಿಥಿಗಳು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ, ಅರಣ್ಯಗಳ ಮಹತ್ವ ಹಾಗೂ ಮರಗಳ ಬೆಳವಣಿಗೆ ಅಗತ್ಯತೆಯನ್ನು ಕುರಿತು ಮಾರ್ಗದರ್ಶನ ನೀಡಿದರು. ಪ್ರತಿಯೊಬ್ಬರೂ ಕನಿಷ್ಠ ಒಂದು ಮರವನ್ನು ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಸಮಾಜ ವಿಜ್ಞಾನ ಶಿಕ್ಷಕಿ ಆಶಾ ಜ್ಯೋತಿ ಅವರು ನೆರವೇರಿಸಿದರು. ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ ಈ ಕಾರ್ಯಕ್ರಮವು ಪರಿಸರ ಸಂರಕ್ಷಣೆಯ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕರಿಮನೆ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಸ್ ಪುಸ್ತಕಗಳನ್ನು ವಿತರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕರಿಮನೆ ಶಾಲೆಯಲ್ಲಿ ಡಚ್ ವ್ಯೂ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಮತ್ತು ನಗು ಫೌಂಡೇಶನ್ ಬೆಂಗಳೂರು ಸಹಯೋಗದಲ್ಲಿ 20 ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ವಹಿಸಿದ್ದರು. ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಣ್ಣರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಗು ಫೌಂಡೇಶನ್ ಕಾರ್ಯವನ್ನು ಪ್ರಶಂಸೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಯಶೋಧರವರು ಮಾತನಾಡಿ, ದೀಪ್ತಿಯವರು ವಿದೇಶದಲ್ಲಿದ್ದುಕೊಂಡು ಭಾರತ ಸೇವೆ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆ ಎನಿಸಿದೆ. ಅವರಿಗೆ ಇರುವ ಕಾಳಜಿಯನ್ನು ನಾವೆಲ್ಲ ಮೆಚ್ಚಬೇಕು ಎಂದು ಹೇಳಿದರು. ಶಿಕ್ಷಕರ ಸಂಘದ ಅಧ್ಯಕ್ಷ ಆದರ್ಶ ಕೂಡ ಫೌಂಡೇಶನ್ ಮತ್ತು ಸಮಾಜದಲ್ಲಿ ನಮ್ಮ ಪಾತ್ರದ ಬಗ್ಗೆ ವಿವರಿಸಿದರು. ಸಂಪೂರ್ಣ ಚಟುವಟಿಕೆಗಳ ಸಮಗ್ರ ಮಾಹಿತಿಯನ್ನು ನೀಡಿದರು. ಕೊನೆಯಲ್ಲಿ ಅತಿಥಿಗಳನ್ನು ಸನ್ಮಾನಿಸಿ ಕರಿಮನೆ ಶಾಲೆಯ ಮಕ್ಕಳಿಗೆ ಹಾಗೂ 20 ಶಾಲೆಯ ಮುಖ್ಯ ಗುರಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಎಂಬಿ ಅಭಿಷೇಕ್, ಸಿಆರ್ಪಿಗಳಾದ ಜ್ಯೋತಿ, ರುದ್ರಸ್ವಾಮಿ, ಎಸ್ಟಿಎಂಸಿ ಯವರಾದ ಜಯಸುಧಾ, ಸುಂದರ್, ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. ನಂಜುಂಡಸ್ವಾಮಿ ನಿರೂಪಿಸಿದರೆ ಅಭಿಷೇಕ್ ಸ್ವಾಗತಿಸಿದರು. ಮಕ್ಕಳು ಪ್ರಾರ್ಥನೆ ಮಾಡಿದರೆ ರಾಜನಾಯ್ಕ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶೀಹನಿ, ಕುಶಾಲನಗರ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಸಾರ್ವಜನಿಕರು. ಹೆಲ್ಪ್ ಸೊಸೈಟಿ ಸೇವಾ ಟ್ರಸ್ಟ್ ಪಾವಗಡ, ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಹೊಸಕೋಟೆ ಶ್ರೀ ಚೌಡೇಶ್ವರಿ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಂಗಳವಾರ ಆಯೋಜಿಸಲಾಗಿತ್ತು. ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ವೈದ್ಯರಾದ ಅರುಣ್ ಕುಮಾರ್, ಗಡಿನಾಡಿನ ಜನತೆಗೆ ಉತ್ತಮ ಚಿಕಿತ್ಸೆ ನೀಡುವ ಸಲುವಾಗಿ ಯಾವುದೇ ಫಲಾಪೇಕ್ಷ ಇಲ್ಲದೆ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನವ್ ಶಶಿಕರಣ್ ಇಂತಹ ಉತ್ತಮ ಸೇವೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಸೇವೆಯಲ್ಲಿ ನಿರತವಾಗಿದ್ದು ಸದಾ ಜನಸೇವೆಯೇ ನನ್ನ ಏಕೈಕ ಗುರಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಶಂಕರ ಆಸ್ಪತ್ರೆಯ ವೈದ್ಯರಾದ ಮನ್ವೀರ್, ಶ್ರುತಿ ಹಾಗೂ ಸಂಯೋಜಕರಾದ ಹರೀಶ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 240ಕ್ಕೂ ಹೆಚ್ಚು ಜನ ಪರೀಕ್ಷೆಗೆ ಒಳಪಟ್ಟಿದ್ದು 86 ರೋಗಿಗಳಿಗೆ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಬಸ್ಸಿನಲ್ಲಿ ಕಳುಹಿಸಿಕೊಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ಎಚ್.ಎಸ್. ಸಣ್ಣಕ್ಕರವರಿಗೆ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಜಮೀರ್ ಅಹಮದ್ ರವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದವರು ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ವತಿಯಿಂದ ಎಸ್ಪಿ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.